ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಧಾನಿ ಬೆಂಗಳೂರಿನಲ್ಲಿ ಈ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಲೇ ಇದೆ. ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಬೆಂಗಳೂರು ಮಂದಿ ಹೈರಾಣಾಗೋಗ್ಬಿಟ್ಟಿದ್ದಾರೆ. ಪಾದಚಾರಿ ಹಾಗೂ ವಾಹನ ಸವಾರರು, ಅದರಲ್ಲೂ 2 ವೀಲರ್ ವೆಹಿಕಲ್ಗಳು ಕಂಡ್ರೆ ಸಾಕು ಛಂಗನ್ನಂಗ್ ದಾಳಿ ಮಾಡ್ತಾವೆ ಇವು. ಮೊನ್ನೆ ಲಗ್ಗೆರೆ, ನೆನೆ ಸೂರ್ಯ ಸಿಟಿ ಫೇಸ್ 1 ಇಲ್ಲೂ ಕೂಡ ನಾಯಿಗಳ ಹಾವಳಿ. ಆನೆಕಲ್ನ ಚಂದಾಪುರ ಬಳಿ ಇರುವಂತಹ ಸೂರ್ಯ ಸಿಟಿ ಫೇಸ್ 1 ಲೇಔಟ್ನಲ್ಲಿ 5-6 ಬೀದಿ ನಾಯಿಗಳು ಅವುಗಳಿಂದ ಎಸ್ಕೇಪ್ ಆಗೋಕೆ ಪಾದಚಾರಿ ಪಟ್ಟಂತಹ ಹರಸಾಹಸ ಇದೆಯಲ್ಲ, ತೋರಿಸ್ತೀನಿ ನಿಮ್ಗೆ. ಬೈಕ್ ಸವಾರನ ಮೇಲೂ ಕೂಡ ದಾಳಿ ಮಾಡಿವೆ ಬೀದಿ ನಾಯಿಗಳ ಗುಂಪು. ಬೀದಿ ನಾಯಿಗಳು ದಾಳಿ ಮಾಡೋ ದೃಶ್ಯ CCTVಯಲ್ಲೂ ಕೂಡ ಸರಿಯಾಗಿದೆ ನೋಡಿ. ಹಿಂಗೆ ಈ ಹುಲಿ ಚಿರತೆ ನೆಗ್ದೋದಂಗೆ ಹೋಗ್ಬಿಟ್ರೆ ಇಲ್ಲಿ ಆ ನಾಯಿಗಳು ತಪ್ಪಲ್ಲ ಇಲ್ಲಿ. ಆಮೇಲೆ ಅವಕ್ಕೆ ಕಚ್ಚಿದ ತಕ್ಷಣ ರೇಬಿಸ್ ಬಂತು ಅಂತ ಹೇಳೋದು ಅಲ್ಲ. ಅವಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಕೊಡುವಂತಹ ಈ ಸೋಕಾಲ್ಡ್ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಈ ಸಂತಾನಹರಣ ಚಿಕಿತ್ಸೆಗೆ ಅಂತ ವರ್ಷವೂ ಬಜೆಟ್ ಅಲ್ಲಿ ದುಡ್ಡು ತೆಗ್ದಿರ್ತಿರಲ್ಲ ನಾಯಿಗಳಿಗೆ ಅಂತ, ಅದ್ರ ಪಾಡಿಗೆ ಅದ್ರಲ್ಲಿ ಅರ್ಧಕ್ಕರ್ಧ ಖರ್ಚು ಮಾಡಿದ್ರು ಇಷ್ಟು ನಾಯಿ ಮರಿನೇ ಹಾಕ್ತಾ ಇರ್ಲಿಲ್ಲ. ಇನ್ನೆಲ್ಲಿ ಬೀದಿ ನಾಯಿಗಳು ಇರ್ತಾ ಇತ್ತು? ನಾಯಿಗಾಕೋ ಅನ್ನದ ದುಡ್ಡು ತಿಂತೀರಿ, ನಾಯಿ ಕೂಡ ಇಂಜೆಕ್ಷನ್ ದುಡ್ಡು ತಿಂದು ತೇಗ್ತೀರಿ. ನಿಮ್ಗಳಿಗೆ ಬರಲ್ವಲ್ಲ ರೇಬಿಸ್? ಯಾರು ದುಡ್ಡು ತಿಂದಿದ್ರು ನಾಯಿ ದುಡ್ಡು ನಿಮ್ಗಳಿಗೆ ಬರ್ಬೇಕು ರೇಬಿಸ್. ಅಲ್ಲಿ ನೋಡಿ, ಅಲ್ಲಿ ಈ ಹುಲಿ ಚಿರತೆಗಳು ಅಟ್ಯಾಕ್ ಮಾಡ್ದಂಗೆ ಮಾಡ್ತವೆ. ಮಕ್ಳನ್ನ ಎಳ್ದಾಡ್ ತಿಂದ್ಬಿಡ್ತವೆ. ದೊಡ್ಡವ್ರಿಗೆ ಬಿಡಲ್ಲ. ಬೆಂಗಳೂರಲ್ಲಿ ಜನ ಅಥವಾ ಬೇರೆ ಬೇರೆ ಹಳ್ಳಿಗಳಲ್ಲಿ ಜನ ಓಡಾಡ್ಬೇಕಾ ಬೇಡವಾ? ಆಯಾ ಪಾಲಿಕೆಯವರು ಕರೆಕ್ಟಾಗಿ ನಿಯತ್ತಾಗೆ ಆ 100 ರೂಪಾಯಿ 50 ರೂಪಾಯಿ ತಿಂದು ತೇಗ್ರಿ ನೀವು. ಇನ್ನು 50 ರೂಪಾಯಿ ಕೆಲಸ ಮಾಡಿದ್ರು ಈ ತರದ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಫ್ರೈಡ್ ರೈಸ್ ಕೊಡ್ತೀವಿ, ಎಗ್ ರೈಸ್ ಹಾಕ್ತೀವಿ ಅಂತೀರಿ, ಇದ್ರ ಜೊತೆಗೆ ಬೇರೆ